ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ನಿಮ್ಮ ಹಾಗೆ ನನಗೂ ಪ್ರಶ್ನೆಗಳಿತ್ತು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ತುಂಬ ಜನ ಮ್ಯಾನಿಫೆಸ್ಟ್ ಮಾಡಿದ್ದೆ, ಇದೇ ರೀತಿ ನನ್ನ ಲೈಫಲ್ಲಿ ಆಗಬೇಕು, ನಾನು ಈ ರೀತಿ ಬದಲಾಗಬೇಕು ಅಂತ, ಅದೇ ರೀತಿ ಆಯಿತು ಅಂತೆಲ್ಲ ಹೇಳೋದು ಕೇಳಿದ್ದೀರಾ. ನಿಮ್ಮ ಹಾಗೆ ನನಗೂ ಒಂದು ವಿಷಯ ಅರ್ಥ ಆಗಿಲ್ಲ ಅಂದರೆ ಕನ್ನಡದವಳಾಗಿ ಮೊದಲು ಮಾಡೋದು ಆ ಇಂಗ್ಲೀಷ್ ಪದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಹುಡ್ಕೋದು. ಅದರಿಂದ ನನಗೆ ಅರ್ಧ ಟಾಪಿಕ್ ಅರ್ಥ ಆಗಿಬಿಡುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಕನ್ನಡದಲ್ಲಿ ಅಭಿವ್ಯಕ್ತಿಸೋದು ಅಥವಾ ಸ್ಪಷ್ಟಪಡಿಸೋದು ಅಂತ ಇದೆ. ಎಕ್ಸಾಂಪಲ್ ಪ್ರೇಯರ್ ಅಂದರೆ ಗೊತ್ತು, ಪ್ರಾರ್ಥನೆ ಅಥವಾ ವಿನಂತಿಸ್ಕೊಳ್ಳೋದು. ಮ್ಯಾನಿಫೆಸ್ಟೇಷನ್ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅಂದರೆ ನೀವು ಇಲ್ಲಿ ದೇವರನ್ನ ಅಥವಾ ಯೂನಿವರ್ಸ್ನ ವಿನಂತಿಸ್ಕೋತಾ ಇಲ್ಲ, ಅದ್ರ ಬದಲು ನೀವು ಅಭಿವ್ಯಕ್ತಿಸ್ತಿದ್ದೀರಾ ಅಥವಾ ಸ್ಪಷ್ಟಪಡಿಸ್ತಿದ್ದೀರಾ ನಿಮಗೆ ಏನು ಬೇಕು ಅಥವಾ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ ಅಂತ. ಅಂದರೆ ಹೇಗೆ ನೀವು ನಿಮ್ಮ ಮಾತುಗಳನ್ನ, ಉದ್ದೇಶಗಳನ್ನ ಅಥವಾ ನಿಮ್ಮ ನಡೆ ನುಡಿ, ನಿಮ್ಮ ಎಲ್ಲ ಆ್ಯಕ್ಷನ್ಸ್ನ ನೀವು ಏನಾಗಬೇಕು ಅನ್ನೋದ್ರ ಕಡೆಗೆ ತಗೊಂಡು ಹೋಗ್ತಿದ್ದೀರಾ ಅನ್ನೋ ಅರ್ಥ. ಇದನ್ನು ಏನಕ್ಕೆ ಇವಾಗ ಮಾತಾಡ್ತಿದ್ದೀನಿ ಅಂತಂದರೆ, ತುಂಬ ಜನಕ್ಕೆ ಡೌಟ್ ಇರುತ್ತೆ, ಯಾವಾಗ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಹೇಗೆ ಮಾಡಬೇಕು, ಬೆಳಗ್ಗೆ ಮಾಡಬೇಕಾ, ರಾತ್ರಿ ಮಲಗೋಕ್ಕೂ ಮುಂಚೆ ಮಾಡಬೇಕಾ ಅಂತ. ಇದಕ್ಕೆ ಹೆಲ್ಪ್ ಆಗೋ ರೀತಿ ಯೋಗದಲ್ಲಿ ಒಂದು ಯೋಗ ಮುದ್ರಾ ಇದೆ. ಅದ್ರ ಬಗ್ಗೆ ಹೇಗೆ ಅದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ ಇದ್ದರೆ ನೀವು ನನ್ನ ಪಾರ್ಟ್ 2 ವಿಡಿಯೋಗೆ ವೇಟ್ ಮಾಡಬೇಕು.